ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸಮಾಚಾರ? ಊರ್ ಯಜಮಾನ್ರೆಲ್ಲ ಒಟ್ಟಿಗೆ ನಮ್ಮಟ್ಟಿ ಗಂಟ ಬಂದ್ಬಿಟ್ಟಿದ್ದೀರಾ? ಅದೇ ಪಟೇಲ್ರೆ, ಮುಂಗಾರು ಬಂದ್ರು ಮಳೆ ಬರೋ ಲಕ್ಷಣವೇ ಕಾಣ್ತಾ ಇಲ್ಲ. ಬರಗಾಲ ಬಂದ್ಬಿಟ್ರೆ ಏನ್ ಮಾಡೋದು? ಯೋಚನೆ ಮಾಡ್ಬೇಕಾದ್ದೆ. ಈಗ ಏನ್ ಮಾಡವ ಅಂತೀರಾ? ಶಾಸ್ತ್ರ ಗೀಸ್ತ್ರ ಕೇಳವಾ? ಶಾಸ್ತ್ರ ಗೀಸ್ತ್ರ ಕೇಳಿದ್ರೆ ಆಗಕ್ಕಿಲ್ಲ ಕಳ್ಳ. ಹೆಂಗಿದ್ರು ನಮ್ ಪೂಜಾರಪ್ಪ ಅವ್ರಿಗೆ ಶುಕ್ರವಾರ ದೇವ್ರಿಗಿವ್ರು ಬತ್ತದಲ್ಲ, ಏನು ಎತ್ತ ಅಂತ ಕೇಳಿದ್ರೆ ಆಯ್ತದೆ. ದೇವರಿಗೋಸಿ ಶಾಂತಿ ಗಿಂತಿ ಮಾಡ್ಸಿದ್ರ ಆಯ್ತು. ಏನಂತೀರಾ? ಆಯ್ತು ಬಿಡಿ ಪಟೇಲ್ರೆ, ಹಂಗೆ ಮಾಡಿದ್ರೆ ಆಯ್ತದೆ. ಆಯ್ತು ಪಟೇಲ್ರೆ, ನಾವೇನ್ ಬರ್ತೀವಿ. ಕಾಪಿ ಗೀಪಿ ಕುಟ್ಕೊಂಡು ಹೋಗಿರಂತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಂಗಂತೀರಾ? ಹೋಗ್ಬಿಟ್ಟು ಬನ್ನಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನ್ ಮಲ್ಗೆ ಚಂದಾಗಿದ್ಯಾ? ತಗೋ, ನಿಂಗೆ ಅಂತ ಪೆಸಲ್ಲಾಗಿ ಪೂಜೆ ಮಾಡಿ ಪ್ರಸಾದ ತಂದಿದ್ದೀನಿ. ಬರ್ತೀನಿ ಪೂಜಾರಪ್ಪನವ್ರೆ. ನಿಂತ್ಕೊ ಮಲ್ಗೆ. ಏನು ಮಿಣ ಮಿಣ ಮಿಂಚು ಬಟ್ಟೆ ಹಾಕೊಂಡು ಗಮ್ಮನ ಹೂ ಮುಡ್ಕೊಂಡು ಯಾಕಡೆಗ ಹೊಂಟ್ಬಿಟ್ಟೆ? ಎಲ್ಗೆ? ಹೊಸಿ ಆ ಕಡೆಗೆ ಬತ್ತೀಯಾ? ಹೇಳಿ ಪೂಜಾರಪ್ಪನವ್ರೆ. ಏನಿಲ್ಲ ಬಿಡು, ನಿಂಗ್ ಕುಟೆ ಪೆಸಲ್ಲಾಗಿ ಮಾತಾಡೋದೈತೆ. ಅಮ್ಮಕ್ಕಿಂದ ಗುಡ್ಡು ತವಕೆ ಒಬ್ಳೆ ಬತ್ತೀಯಾ? ಯಾಕೆ? ಆಗ್ಲೇ ಹೇಳದ್ನಲ್ಲ ನಿಂಗ್ ಕುಟೆ ಪೆಸಲ್ಲಾಗಿ ಮಾತಾಡೋದೈತೆ ಅಂತ. ಅದೇನ್ ಇವಾಗ್ಲೇ ಹೇಳಿ ಪೂಜಾರಪ್ಪನವ್ರೆ. ಹಂಗೆಲ್ಲ ಬೀದಿಲ್ ನಿಂತ್ಕೊಂಡು ಹೇಳಕ್ ಆಯ್ತದ? ಆಮಕ್ಕಿಂದ ಗುಡ್ಡು ತವಕೆ ನೀನ್ ಒಬ್ಳೆ ಬಾ. ನಾನ್ ಬರಕಿಲ್ಲಪ್ಪ, ನಮ್ ತಾತ ಬೈತದೆ. ಮಲ್ಗೆ ನಿಂತ್ಕೋ. ಮಲ್ಗೆ ಹೇಳು ಭಕ್ತ, ನಿನ್ನ ಸಮಸ್ಯೆ ಏನು ಅಂತ. ಸ್ವಾಮಿ, ನಿಮಗ್ ಗೊತ್ತಿಲ್ದಿರೋದು ಏನೈತೆ? ಹೋದ ವರ್ಷದಂಗೆ ಈ ವರ್ಷನೂ ಬರಗಾಲ ಬರಂಗೈತೆ. ಅದಕ್ಕೇನಾರ ಪರಿಹಾರನ ನೀವೇ ಕರಿಡ್ಸ್ಬೇಕಂದೆ. ಐತೆ, ಈ ಊರ್ಗೆ ದೊಡ್ಡ ಗಂಡಾಂತರ ಎದುರಾಗೈತೆ. ಅದೇನಿದ್ರು ಪರಿಹಾರ ನೀವೇ ನೋಡ್ಕೋಬೇಕು ಸ್ವಾಮಿ. ಹೇಳ್ತೀನಿ. ಭಕ್ತ, ಇದಕ್ಕೆ ಮುಂದಿನ ವಾರ ಪರಿಹಾರ ತಿಳಿಸುತ್ತೇನೆ. ಅಲ್ಲಿಯವರೆಗೂ ನನ್ನ ಪೂಜೆಯನ್ನು ನೆರವೇರಿಸಿ. ಸ್ವಾಮಿ, ಹೇಳಿದಷ್ಟು ಮಾಡಿ. ಬೇರೆಯವರ ಕಷ್ಟವನ್ನು ಆಲಿಸಬೇಕಲ್ಲವೇ? ನಾನಿನ್ನು ಬರುತ್ತೇನೆ. ಓಂ. ಅಯ್ಯೋ, ತಡ್ಕೊಳಕ್ಕಾಗ್ತಿಲ್ವೇ? ಸಪ್ಪ, ಹೊಟ್ಟೆ ಕೆಟ್ಬಿಟ್ರೆ ಯಾವ ಕೆಲ್ಸನೂ ನೆಟ್ಟಿಗೆ ಮಾಡಕ್ ಹಾಕೋಲ್ಲ. ಸಪ್ಪ. ಏನ್ ಮಲ್ಗೆ, ಏನ್ ಸಮಾಚಾರ? ಏನೂ ಇಲ್ಲ. ಯಾಕೆ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಕಾಣಕ್ಕಲ್ಲ ಅಂತ ತಿಳ್ಕೊಂಡಿತ್ತಂತೆ. ನಾನು ಹೋಯ್ತೀನಿ. ನಿಂತ್ಕ. ನೀನ್ ಎಲ್ಲೋ ಐತಿಯಾ, ಏನೇನ್ ಮಾಡ್ತೀಯಾ ಅಂತ ನಾನು ತಿಳ್ಕೊಂಡಿಲ್ಲ ಅಂತ ಮಾಡ್ಕೊಂಡಿದ್ಯಾ? ನಾನೇನ್ ಮಾಡ್ದೆ? ಓ, ಎಲ್ಲ ಬುಡ್ಸೆ ಹೇಳ್ಬೇಕ? ಆ ಈರಾಜಿ ಜೊತೆ ಕೆರೆ ತಾವ್ ಕೂತ್ಕೊಂಡು ಚಕ್ಕಂದ ಆಡೋದನ್ನ ಕಣ್ಣಾರೆ ನೋಡಿದೀನಿ. ನೋಡು, ಗುಟ್ಟು ಗುಟ್ಟಾಗೆ ಇರ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ಕೇಳ್ಬೇಕು. ಕೇಳ್ತೀಯಾ? ನೀನ್ ಹೊಸಿ ನಂಗ್ಕೊಟ್ಟೆ ಅಡ್ಜಸ್ಟ್ ಮಾಡ್ಕೋಬೇಕು. ಏನೋ ಪೂಜಾರೆ, ನೀವ್ ದ್ಯಾವ್ರ ಪೂಜೆ ಮಾಡೋರು. ನಿಮ್ಮನ್ನು ದ್ಯಾರ ಅನ್ಕೊಂಡು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತೀವಿ. ಅದನ್ನ ಗೆಪ್ತಿಯಲ್ಲಿ ಇಟ್ಕೊಂಡು ಮಾತಾಡಿ. ಮೆತ್ಗೆ ಕಿರ್ಚ್ಬೇಡ. ನಿಂಗೆ ಗೊತ್ತಿಲ್ಲ ಅನ್ಕಾಣ್ತದೆ. ಅದ್ಯಾವ್ದೋ ಮಠದಲ್ಲಿ ಅದ್ಯಾರೋ ಸ್ವಾಮಿಗಳು 10 ಸಂಜೆ ತನಕ ಹೆಂಗ್ ಚಕ್ಕಂದ ಆಡ್ತಿದ್ರು ಅಂತ ಟಿವಿಲಿ ತೋರಿಸಿದ್ ನೀನ್ ನೋಡಿಲ್ವಾ? ನೋಡು, ನಾನು ಮನ್ಸಯ ಏನೋ ಒಟ್ಟಿಗೆ ಅಂತ ಜೀವನ ಮಾಡ್ಕೊಂಡಿವ್ನಿ. ಎಷ್ಟ್ ದಿನ ಅಂತ ಆಸೆನ ಹೊಟ್ಟೆ ಒಳಗೆ ಇಟ್ಕೊಳಕಾಯ್ತದೆ? ನನ್ಗಿದೆಲ್ಲ ಇಷ್ಟ ಆಗಿಲ್ಲ. ನಾನು ಈ ರಾಜನು ಮದ್ವೆ ಆಗ್ತಿದೀವಿ. ನಮ್ ತಂಟೆಗೆ ಬರ್ಬೇಡಿ. ಹೊತ್ಕೊಳ್ಳಿ. ಏ ಮಲ್ಗೆ, ಓಹೋ ಅಲ್ಲಿ ಗಂಟ ಬಂದ್ಯಾ? ಕಾಯ್ಕೊಂಡಿರು, ಏನ್ ಮಾಡ್ತೀನಿ ಅಂತ ನೋಡುವಂತ. ನನ್ನ ಮಗ ಪೂಜಾರಿನ ಸುಮ್ಕೆ ಬಿಡಕ್ಕಿಲ್ಲ. ಅವನು ಮಾಡಿದ ತಪ್ಪನ್ನ ಎತ್ತಿಡ್ದಕ್ಕೆ ನನ್ನೇ ಊರಿಂದ ಹೊರಗೆ ಹಾಕ್ಸ್ದ. ಈಗ ನಿನ್ ಮೇಲೆ ಕಣ್ಣಾಕವನ. ಇಲ್ಲಿ ನೋಡು, ಇದೇ ನಂಗೆ ಇಷ್ಟ ಆಗಿಲ್ಲ ಅನ್ನೋದು. ಏನೋ ನಾನು ನಿನ್ ಕುಟೆ ಹೇಳ್ಬಾರ್ದು ಅನ್ಕೊಂಡಿದ್ದೆ. ಬಾಯ್ ತಪ್ಪ ಹೇಳ್ಬಿಟ್ಟಿದೀನಿ. ಹಂಗಂತ ನಾವು ಸುಮ್ಕಿರಾಗಾಯ್ತದ? ಹಂಗಂತ ಅವ್ನ ವಿರುದ್ಧ ನಿನ್ಕೊಳಕ್ ಆಯ್ತದ? ನಮಗ್ ಯಾಕೆ ಬೇಕು ಅಂತಂಟೆ? ಸರಿ,
ನಾನು ಅವನ್ ತಂಟೆ ಹೋಗಿಲ್ಲ. ಅವನೇ ನನ್ನ ತಂಟೆಗೆ ಬಂದ್ರೆ ಆಟೆಯ. ಆಯ್ತು ಬಿಡು. ಮಲ್ಗೆ ಎಷ್ಟಕ್ಕೆ ಬೇಸರ ಮಾಡ್ಕೊಂಡ್ರಿ ಹೆಂಗೆ? ಅಂತದ್ ಏನ್ ಮಾಡ್ಬಿಟ್ಟಿ ನಾನೀಗ? ನನ್ ಮಾತ್ ಕೇಳ್ತೀನಿ ಅಂದ್ರೆ ಮಾತ್ರ ಮಾತಾಡ್ತೀನಿ. ಕೇಳ್ತೀನಿ, ಹೇಳು. ನೋಡು, ಯಾವ್ದೇ ಕಾರಣಕ್ಕೂ ಯಾರ ಮೇಲೂ ಕೈ ಮಾಡಕ್ಕಿಲ್ಲ ಅಂತ ಭಾಷೆ ಕೊಡು. ಹಂಗಾರೆ ನಾ ಹೋಯ್ತೀನಿ. ತಗ ಸಂತೋಷನಾ? ನಿನ್ನೇನು ಕೊಡ್ತೀನಿ ಅಂತ ಹೇಳಿದ್ದೆ, ಏನು? ಎಫ್ಟಿ ಬರ್ಲಿಲ್ವಾ? ಇಲ್ಲ. ಪಕ್ಕ ಕುತ್ಕೊಂಡು ಕುತ್ಕೊಂಡು ಹತ್ತತ್ರಕ್ಕೆ ಬಂದ್ಬಿಟ್ಟು ಬಂದ್ಬಿಟ್ಟು ಏಯ್ ಸ್ವಾಮಿ, ಹೋದ್ ವಾರ ಬಂದು ಪರಿಹಾರ ಹೇಳ್ತೀನಿ ಅಂತ ಹೇಳಿದ್ರಿ. ಹೌದು ಹೌದು. ನೋಡು ಭಕ್ತ, ಈ ಊರಿಗೆ ಏನೋ ಗಂಡಾಂತರ ಕಾದಿದೆ. ಊರಿನ ಜನಗಳಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಹೌದುದರಿಂದ ಒಂದು ಪರಿಹಾರ ಹೇಳುತ್ತೇನೆ, ಕೂಡಲೇ ಮಾಡಿ. ಹೇಳಿ ಸ್ವಾಮಿ, ಅದೇನಿದ್ರು ಮಾಡ್ತೀವಿ. ಹಿಂದಿನಿಂದ ಒಂದು ಪದ್ಧತಿ ಜಾರಿಯಲ್ಲಿತ್ತು, ಅದನ್ನು ಮತ್ತೆ ಪರಿಪಾಲಿಸಿ. ಅದೇನಂತ ಬುಡ್ಸು ಹೇಳಿ ಸ್ವಾಮಿ. ಅದೆಲ್ಲ ಬುಡ್ಸಿ ಹೇಳಕ್ಕಾಗಲ್ಲ. ಆದರೂ ಹೇಳುತ್ತೇನೆ. ಹಿಂದೆ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಊರಿನ ಹೆಣ್ಣನ್ನು ದೇವರಿಗೆ ದಾಸಿಯನ್ನಾಗಿ ಮಾಡುತ್ತಿದ್ದರು ಅಲ್ಲವೇ? ಹೌದೌದು ಸ್ವಾಮಿ. ಅದನ್ನು ಮುಂದುವರೆಸಿದ್ದರಿಂದ ಈ ರೀತಿ ಆಗಿದೆ. ಅದನ್ನು ಕೂಡಲೇ ಮುಂದುವರಿಸಿ. ತಲೆತಲಾಂತರದಿಂದ ಇದನ್ನು ಮುಂದುವರಿಸಿಕೊಂಡು ಬಂದಿರೋ ಕುಟುಂಬ ಇಲ್ಲೇ ಇದೆ. ಈ ಕುಸರಿ ಯಾರ ಮೇಲೆ ಬೀಳುತ್ತದೋ ಅವರೇ. ಮತ್ತೆ ನನ್ನನ್ನು ಕರೆಯಬೇಡಿ, ನಾನಿನ್ನು ಬರುತ್ತೇನೆ. ಪಟೇಲ್ರೆ, ಸ್ವಾಮಿ ಪಟೇಲ್ರೆ, ನನ್ ಬಗೆಗಿಂತ ಶಿಕ್ಷೆ ಕೊಡ್ಬೇಡಿ ಬುದ್ಧಿ. ಸ್ವಾಮಿ, ನನ್ ಬಗೆಗಿಂತ ಶಿಕ್ಷೆ ಕೊಡ್ಬೇಡಿ ಬುದ್ಧಿ, ಕೊಡ್ಬೇಡಿ. ಶಿಕ್ಷೆ ಅಂತ ಯಾಕೆ ತಿಳ್ಕೊಂತ ಇದೆಯಾ ತಾತ? ಯಾವ ಸೇವೆ ಮಾಡೋದ್ರಿಂದ ನಿನ್ ಮೊಮ್ಮಗಳು ಇನ್ನೂ ಚೆನ್ನಾಗಿರ್ತಾಳೆ. ಪಟೇಲ್ರೆ, ನನ್ ಮಗಿಗೂ ಈ ರಾಜಿಗೂ ಮದ್ವೆ ಗೊತ್ತು ಮಾಡಿವ್ನಿ. ಮನ್ಸಲ್ಲಿ 108 ಕನ್ಸು ಕಟ್ಕೊಟ್ಟವಳೆ. ಅವಳು ಬಾಳು ನಾವೇ ಹಾಳು ಮಾಡ್ದಂಗ ಆಗಕ್ಕಿಲ್ವಾ? ಬಿಟ್ಬಿಡಿ ಬುದ್ಧಿ, ಬಿಟ್ಬಿಡಿ. ನಾನು ನೀನು ಹೇಳ್ದಂಗೆ ಆಯ್ತದ ತಾತ? ದೇವರೇ ಮೈ ಮೇಲ್ ಬಂದು ಹೇಳ್ತೈತೆ, ತಲೆ ಬಗ್ಬೇಕಲ್ವಾ? ಪಟೇಲ್ರೆ, ಏಕೆ ಅಂತ ಹೇಳ್ರಿ ಪಟೇಲ್ರೆ. ಬೇಕಾದ್ರೆ ನಮ್ಮ ಊರಿಂದ ಹೊರಗಡೆ ಹಾಕ್ಬಿಡಿ, ದೇಶಾಂತರ ಹೋಗಿ ಹೆಂಗೋ ಬದುಕೋತೀವಿ ಪಟೇಲ್ರೆ, ಬದುಕೋತೀವಿ. ನೋಡ್ತಾತ, ನಿನಗಿಂತ ಊರ್ ಜನಗಳೇ ಮುಖ್ಯ. ನೀನ್ ಹೇಳ್ದೆ ಅಂತ ಹೇಳ್ಬಿಟ್ಟು ನಾನು ಊರ್ ಜನಗಳನ್ನೆಲ್ಲ ಬಲಿ ಕೊಡಕ್ ಆಯ್ತದ? ಸ್ವಾಮಿ, ನಾವಿನ್ ಬರ್ತೀವಿ. ಪಟೇಲ್ರೆ ಬುದ್ಧಿ, ಪಟೇಲ್ರೆ ಬುದ್ಧಿ. ಸ್ವಾಮಿ ಪೂಜಾರಪ್ಪವ್ರೆ, ಸ್ವಾಮಿ ಪೂಜಾರಪ್ಪವ್ರೆ. ಏನ್ ಮಲ್ಗೆ, ನಾನು ಹೇಳಿದ್ ಕೇಳಿದ್ರೆ ಈ ಗತಿ ಬತ್ತಿತ್ತ ನಿಂಗೆ? ಪೂಜಾರಪ್ಪನವ್ರೆ, ದಯವಿಟ್ಟು ನಮ್ಮ ಪಾಡಕ್ ಬಿಟ್ಬಿಡಿ. ನಿಮ್ ಕಾಲಿಗೆ ಬೇಕಿದ್ರೆ ಬೀಳ್ತೀನಿ. ಆಗಕ್ಕಿಲ್ಲ, ನಾನು ಅನ್ಕೊಂಡಿದ್ದನ್ನ ಮಾಡೇ ತೀರ್ತೀನಿ. ನಾನು ಏನ್ ತಪ್ಪು ಮಾಡಿದೆ ಅಂತ ನಂಗೆ ಈ ಶಿಕ್ಷೆ ಕೊಡ್ತಾ ಇದ್ದೀರಾ? ಎಲ್ಲ ನೀನೇ ಮಾಡ್ಕೊಂಡಿದ್ದು. ಈಗ್ಲೂ ಕಾಲ ಮಿಂಚಿಲ್ಲ, ಮನ್ಸ್ ಮಾಡು, ಗುಟ್ಟು ಗುಟ್ಟಾಗೆ ಇರ್ತದೆ. ಛೀ ನೀಚ ಮನುಷ್ಯ ನೀನು, ಬೇತಾಳ. ಅದ್ಯಾವ್ರಿನ ಸುಮ್ಕೆ ಬಿಡಕ್ಕಿಲ್ಲ. ಮುಚ್ಚೆ ಬಾಯಿ. ಶಾಪ ಆಗ್ತಾಳ ನಂಗೆ. ನಿನ್ ಶಾಪ ಎಲ್ಲ ನಂಗೆ ತಟ್ಟಾಕಿಲ್ಲ. ನಾನು ದೇವ ಮಾನವ, ನೋಡ್ಕೊತೀನಿ ನಿನ್ನ. ನನಗೆ ಶಾಪ ಆಗ್ತದೆ. ಅಯ್ಯೋ ದೇವ್ರೆ, ನಮ್ಗೆ ಯಾಕಪ್ಪ ಇಂಥ ಶಿಕ್ಷೆ? ನನ್ನಿಂದಾಗಿ ತಾತಂಗೂ ವಿರಾಜಿಗೂ ನೆಮ್ಮದಿನೇ ಇಲ್ದಂಗಾಯ್ತು.
ಈರಾಜಿ ಈರಾಜಿ ತಾತ ನಮ್ಮ ಮಲ್ಲವನ್ನೇನಾದ್ರು ನೋಡ್ದೇನಪ್ಪ? ನಾನೀಗ ತಾನೇ ಪ್ಯಾಟಿಂದ ಬಂದೆ. ನಾನು ಅವಳಿಗೆ ಕಾಯ್ತಾ ಇವ್ನೆ. ಅಯ್ಯೋ ದೇವ್ರೇ, ನೆನ್ನೆ ರಾತ್ರಿಯಿಂದನೂ ಕಾಣ್ತಾ ಇಲ್ಲ ಕಣಪ್ಪ, ಕಾಣ್ತಾ ಇಲ್ಲ. ಯಾಕೆ ತಾತ, ಏನಾಯ್ತು? ಆ ಪಾಪಿಗಳು ಏನ್ ಆ, ಮಾಡ್ರು ಏನೋ ಗೊತ್ತಾಗ್ತಾ ಇಲ್ಲ ಕಣಪ್ಪ, ಗೊತ್ತಾಗ್ತಾ ಇಲ್ಲ. ತಾತ ಏನಾಗಿಲ್ಲ, ಬರ್ತಾಳೆ, ಎಲ್ಲೂ ಹೋಗಲ್ಲ, ಅಳ್ಬೇಡ. ಹಾ ಮಲ್ಲಿ, ಮಲ್ಲಿ. ಇವತ್ತು ನಮ್ಮೂರಲ್ಲಿ ಯಾವತ್ತು ನಡೆದೇ ಇರೋ ಘಟನೆ ಇವತ್ತು ನಡೆದೋಗ್ಬಿಟ್ಟೈತೆ. ನಮ್ಮೆಲ್ಲರ ಮನ್ಸಿಗೂ ತುಂಬಾ ನೋವಾಗೈತೆ. ಅದಕ್ಕೆ ನಮ್ಮ ಊರವ್ರ ಪರವಾಗಿ ನಮ್ಮ ತಾತಂಗೆ ಸಮಾಧಾನ ಮಾಡ್ತಾ ಇದ್ದೀನಿ. ಸಮಾಧಾನ ಮಾಡ್ಕ ತಾತ, ಸಮಾಧಾನ ಮಾಡ್ಕ. ಮುಚ್ಚಯ್ಯ ಬಾಯ್ನ, ಸಮಾಧಾನ ಮಾಡ್ತಾನಂತೆ. ಸಮಾಧಾನವ ನಿನಗ್ ಹೇಳ್ಬಿಟ್ರೆ ಸತ್ತಿರೋ ನನ್ನ ಮಗ ಎದ್ ಬಂದ್ಬಿಡ್ತದೇನ್ರಯ್ಯ? ಕಳ್ಳು ಕಿತ್ಕೊಬತ್ತದೆ ಕಣ್ರಯ್ಯ, ಕಿತ್ಕೊಬತ್ತದೆ. ಅವ್ವ ಅಪ್ಪ ಇಲ್ದಿರೋ ಕದ್ದನ ಇಷ್ಟತ್ರ ಸಾಕಿ ಬೆಳೆಸೋದಕ್ಕೆ ನಾನ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತೇನ್ರಯ್ಯ? ಗೊತ್ತಾ? ನೀವ್ಯಾರು ಅಪ್ಪ ಅವ್ವನೇ ಅಲ್ವಾ? ನಿಮ್ಗೆ ಯಾರು ಮಕ್ಳೇ ಇಲ್ವಾ? ನನ್ ಬಗೆಗೆ ಆದಂಗೆ ನಿಮ್ ಬಗೆಗೆ ಆಗಿದ್ರೆ ಹೆಂಗಾಯ್ತಾಯ್ತು? ಅಲ್ಲ ಕಣ್ರಯ್ಯ, ಮನ್ಸರ ಮ್ಯಾಗ ದೇವ್ರ ಬರಾಗಿದ್ದಿದ್ರೆ ಪ್ರಪಂಚ ಹಿಂಗಾಯ್ತಾಯ್ತಾ? ಆಯ್ತಾಯ್ತಾ ಹೇಳ್ರಿ? ಆಯ್ತು ಆಯ್ತು, ಕರ್ಸು ನೀನ್ ದೇವ್ರನ್ನ, ಕೊಡ್ಸು ನನ್ ಮಗವ. ಆಯ್ತದೇನ್ರಯ್ಯ? ಆಯ್ತದ? ದೇವದಾಸಿ ಅನ್ನೋ ಹೆಸರಿನಲ್ಲಿ ನನ್ ಬಗ್ಗೆ ಕಿತ್ಕೊಡ್ರಿ. ಇನ್ಮ್ಯಾಕಾದ್ರೂ ಹೊರಗ್ ಬಂದು ಪ್ರಪಂಚ ನೋಡಿ. ನಿಮ್ಮಂತೋರು ಹಾಳು ಮೂಳು ಸುಡೋದ್ರಿಂದ ಮೋಡ ಬುತ್ತೋಯ್ತದೆ. ಅದ್ರ ಕಡೆ ಗಮನ ಕೊಡಿ. ನೀವು ಈ ಮೂಢನಂಬಿಕೆ ಸುತ್ತ ಇದ್ರೆ ಉದ್ಧಾರ ಆಗಕ್ಕಿಲ್ಲ ಕಣ್ರಯ್ಯ. ಹಾಳಾಗೋಯ್ತೀರಾ. ಬಾ ತಾತ ಬಾ, ಈ ಮನ್ಸತ್ವ ಇಲ್ದಿರೋ ಜನಗಳ ಜೊತೆ ಏನ್ ಮಾತಾಡ್ತೀಯ? ಬಾ. ಪಟೇಲ್ರೆ ದೇವಸ್ಥಾನದ ಪೂಜಾರಪ್ಪರ್ಗೆ ಅವಕಾಶ ಬಿಡೈತೆ, ಒದ್ದಾಡ್ತವ್ರೆ.